ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕ್ಯಾಬಿನೆಟ್ ಕಂಪ್ಲೀಟ್ ಆದ್ರೂ ಕಾಂಗ್ರೆಸ್ನಲ್ಲಿ ಕಿಚ್ಚು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅಸಮಾಧಾನಿತರ ಕೋಪಕ್ಕೆ ಮದ್ದು ಅರಿತಾರ ಸಿಎಂ ಡಿಕೆ ಶಿವಕುಮಾರ್ ಅವರು. ಕ್ಯಾಬಿನೆಟ್ ವಿಸ್ತರಣೆ ಆದಾಗಿನಿಂದ ಆಕಾಂಕ್ಷಿಗಳು ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೆಪಿಸಿಸಿ ವಿರುದ್ಧ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಫ್ಯಾನ್ಸ್ ರೊಚ್ಚಿಗೆದ್ದು ಬಿಟ್ಟಿದ್ರು. ಜೊತೆಗೆ ಹಾರಿಸ್ ಅವರ ಅಭಿಮಾನಿಗಳು ಕೂಡ, ದಿನೇಶ್ ಗುಂಡೂರಾವ್ ಅಭಿಮಾನಿಗಳು. ಸೊ ಹೀಗೆ ಘಟಾನುಘಟಿ ನಾಯಕರುಗಳ ಅಭಿಮಾನಿಗಳು ಕೆಪಿಸಿಸಿ ವಿರುದ್ಧ ರೊಚ್ಚಿಗೆದ್ದಿದ್ರು. ಇಂದು ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಅಸಮಾಧಾನಿತ ಶಾಸಕರ ಭೇಟಿಗೆ ಸಮಯವನ್ನ ಮೀಸಲಿಟ್ಟಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಯಾಯಿತು. ಬಹಳಷ್ಟು ಆಸೆ ಆಕಾಂಕ್ಷೆ ಇಟ್ಟುಕೊಂಡಿದ್ದಂತ ಕೆಲವೊಂದಿಷ್ಟು ಜನ ಶಾಸಕರಿಗೆ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಸಿಗಲಿಲ್ಲ. ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಜನ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಒಬ್ಬರು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಿನ್ನೆ ಇದರ ಬಗ್ಗೆ ಮಾತನಾಡ್ತಾ ಹೇಳಿದ್ರು, ರಾಜೀನಾಮೆ ಕೊಡ್ತೀನಿ ಗಿಡ್ತೀನಿ ಅಂತ ಅಂದ್ರೆ 5 ನಿಮಿಷದಲ್ಲಿ ನಾನು ರಾಜೀನಾಮೆ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿ 5 ನಿಮಿಷದಲ್ಲಿ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ರು. ಅದಾದ ನಂತರವೂ ಕೂಡ ಕೆಲವೊಂದಿಷ್ಟು ಜನ ಶಾಸಕರು ಏನು ಈ ರೀತಿಯಾಗಿ ಮಾತಾಡ್ತಾರೆ, ಇವರು ನಮಗೇನು ಸ್ವಾಭಿಮಾನ ಇಲ್ವಾ ಅಂತ ಹೇಳಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಈಗ ಪ್ರಿಯಾ ಕೃಷ್ಣ, ಕೃಷ್ಣಪ್ಪ ಅವರ ಬೆಂಬಲಿಗರೆಲ್ಲ ನಿನ್ನೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ರು. ಇದರ ಜೊತೆಗೆ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಕೂಡ ಬಂದಿದ್ರು. ಹಾರಿಸ್ ಅವರ ಬೆಂಬಲಿಗರು, ಎಲ್ಲಾ ಕಡೆಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ನೋಡಿದ್ರೆ ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ಬಂದ್ ಘೋಷಣೆ ಮಾಡಿದ್ದಾರೆ. ಇಷ್ಟೆಲ್ಲ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಅಸಮಾಧಾನಿತ ಶಾಸಕರ ಭೇಟಿಗೆ ಸಮಯವನ್ನ ಮೀಸಲಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಲ್ಲ ಅಸಮಾಧಾನಿತ ಶಾಸಕರನ್ನ ಕರೆಸಿ ಮಾತನಾಡುವಂತ ಸಾಧ್ಯತೆ ಅಂತೂ ಇದೆ. ಸೊ ಆ ನಿಟ್ಟಿನಲ್ಲಿ ನಿನ್ನೆನೆ ಈ ಕೆಲಸ ಆಗಿಬಿಟ್ಟಿದ್ರೆ ಇಷ್ಟೆಲ್ಲ ಆಕ್ರೋಶ ಆಗ್ತಾ ಇರಲಿಲ್ಲ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ನಿನ್ನೆನೆ ಏನರಪ್ಪ ಬನ್ನಿ ಮಾತಾಡೋಣ ಅಂತ ಕರೆಸ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಸಮಾಧಾನ ಮಾಡಿದ್ರೆ ಬಹುಶಃ ಎಲ್ಲ ಮುಗಿದೋಗ್ತಾ ಇತ್ತಂತ ಅನ್ಸುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ, ಕಡ್ಡಿ ಮುರಿದಂತ ಮಾತುಗಳವು. ಕೆಲವೇ ಕ್ಷಣಗಳಲ್ಲಿ ಎಂ ಕೃಷ್ಣಪ್ಪ ನಿವಾಸಕ್ಕೆ ಸಿಎಂ ಭೇಟಿ ನೀಡಲಿದ್ದಾರೆ. ಸಚಿವರ ಮನವೊಲಿಕೆಗೂ ಬಗ್ಗದ ಕೃಷ್ಣಪ್ಪನ ಕಂಟ್ರೋಲ್ ಮಾಡ್ತಾರ ಡಿಕೆ. ನಿನ್ನೆ ಕೃಷ್ಣಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ದ ಚಲುವರಾಯಸ್ವಾಮಿ, ಬಾಲಕೃಷ್ಣ. ಎಂ ಕೃಷ್ಣಪ್ಪ ಅಸಮಾಧಾನ ಶಮನ ಮಾಡೋದಕ್ಕೆ ಯತ್ನಿಸಿದ್ರು ಮಿನಿಸ್ಟರ್. ಸಚಿವರ ಮನವೊಲಿಕೆ ಯತ್ನಕ್ಕೂ ಶಾಸಕ ಎಂ ಕೃಷ್ಣಪ್ಪ ಬಗ್ಲಿಲ್ಲ. ಹೀಗಾಗಿ ಅಸಮಾಧಾನ ಶಮನಕ್ಕೆ ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಈಗ ವಿಜಯನಗರದಲ್ಲಿರುವ ಕೃಷ್ಣಪ್ಪ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಡಿಕೆ ಶಿವಕುಮಾರ್. ಸ್ವತಃ ಸಿಎಂ ಡಿಕೆಶಿಯಿಂದಲೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಎಂ ಕೃಷ್ಣಪ್ಪ ನಿವಾಸಕ್ಕೆ ಸಿಎಂ ಭೇಟಿ ಕೊಡ್ತಾರೆ. ಸಚಿವರು ಮನವೊಲಿಸುವುದಕ್ಕೂ ಹೋಗಿದ್ರು, ಆದರೂ ಕೂಡ ಕೃಷ್ಣಪ್ಪನವರು ಯಾರೇ ಅನ್ನಲಿಲ್ಲ. ಚಲುವರಾಯಸ್ವಾಮಿ ಅವರು ಮತ್ತು ಬಾಲಕೃಷ್ಣ ಅವರು ಹೋಗಿದ್ರು. ಆದರೂ ಕೂಡ ಅವರ ಅಸಮಾಧಾನ ಶಮನ ಆಗಲಿಲ್ಲ. ಸಚಿವರ ಮನವೊಲಿಕೆಯ ಯತ್ನಕ್ಕೂ ಯಾವಾಗ ಬಗ್ಲಿಲ್ವೋ ಕೃಷ್ಣಪ್ಪನವರು, ಈಗ ಸ್ವತಃ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಸಮಾಧಾನ ಮಾಡೋದಕ್ಕೆ. ವಿಜಯನಗರದಲ್ಲಿದೆ ಕೃಷ್ಣಪ್ಪ ಅವರ ಮನೆ, ಅಲ್ಲಿ ಹೋಗಿ ಅವರನ್ನ ಭೇಟಿ ಮಾಡಿ ಮನವೊಲಿಸುವ ಪ್ರಯತ್ನವನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸಹಜ, ಈಗ ಕಾಂಗ್ರೆಸ್ನ ನಾಯಕರು ಹೇಳೋ ಪ್ರಕಾರ ಈ ಸಂಪುಟ ವಿಸ್ತರಣೆ, ಸಂಪುಟ ಪುನಾರಚನೆ ಇದೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಯಾರಿಗೆಲ್ಲ ನಿರಾಸೆ ಆಗುತ್ತೋ, ಯಾರಿಗೆಲ್ಲ ಸ್ಥಾನಮಾನ ಸಿಗೋದಿಲ್ವೋ ಅವರೆಲ್ಲ ನೋವಲ್ಲಿರ್ತಾರೆ, ಅಸಮಾಧಾನವನ್ನು ಹಂಚ್ಕೊಳ್ತಾರೆ. ಇದೆಲ್ಲ ಸಹಜ. ಬಟ್ ಸಮಾಧಾನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತಾಡ್ತಾ ಇದ್ರು. ಈ ಹಿಂದೆ ಇದೇ ರೀತಿಯಾದಂಥ ಘಟನೆಗಳನ್ನೆಲ್ಲ ನಾವು ನೋಡಿದ್ದೀವಿ. ಬಟ್ ಈಗಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದರಲ್ಲೂ ಕೃಷ್ಣಪ್ಪ ಅವರಿದಾರಲ್ಲ, ಎಂ ಕೃಷ್ಣಪ್ಪ ಹಿರಿಯ ನಾಯಕ, ಅದರಲ್ಲಿ ಏನು ಅನುಮಾನನೇ ಇಲ್ಲ.
ನನಗೆ ಬೇಡ, ನನ್ನ ಮಗನಿಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಅವರು ಬೇಡಿಕೆಯನ್ನ ಇಟ್ಟಿದ್ದು, ಪ್ರಿಯಾಕೃಷ್ಣ ಅವ್ರಿಗೆ ಕೊಡಿ ಅಂತ ಹೇಳಿ. ನೋಡಿದ್ರೆ ಪ್ರಿಯಾಕೃಷ್ಣ ಅವರ ಹೆಸರು ಲಿಸ್ಟ್ನಲ್ಲೇ ಬರಲಿಲ್ಲ. ಜೊತೆಗೆ ಅವರ ಎರಡು ಕ್ಷೇತ್ರಗಳಲ್ಲೂ, ಈಗ ವಿಜಯನಗರ ಆಗಿರ್ಬೋದು, ಗೋವಿಂದರಾಜನಗರ ಆಗಿರ್ಬೋದು, ಎರಡು ಕ್ಷೇತ್ರಗಳಲ್ಲೂ ಕೂಡ ಒಂದು ಪಾರುಪತ್ಯ ಮೆರಿತಾ ಇದ್ದಾರೆ ಅವರು. ಒಂದು ಅಭಿವೃದ್ಧಿ ವಿಚಾರ ಆಗಿರಬಹುದು, ಜೊತೆಗೆ ಜನಸಾಮಾನ್ಯರ ಜೊತೆಗೆ ಬೆರೆಯೋದಾಗಿರಬಹುದು. ಎಂ ಕೃಷ್ಣಪ್ಪ ಅವರಾಗಿರ್ಬೋದು, ಪ್ರಿಯಾಕೃಷ್ಣ ಅವರಾಗಿರ್ಬೋದು, ಇಬ್ಬರು ಕೂಡ ಅಷ್ಟೇ ಅಂದರೆ ಜನಸಾಮಾನ್ಯರ ಜೊತೆಗೆ ಬೆರೆಯೋದ್ರಲ್ಲಿ ಒಂದು ಹೆಜ್ಜೆ ಮುಂದೆನೆ ಅವರು. ಸೊ ಹಾಗಾಗಿ ಜನ ಇವತ್ತು ಅವರ ಪರವಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ಬಹಳಷ್ಟು ಜನ ಶಾಸಕರ ಬೆಂಬಲಿಗರು ಬರ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿದ್ದು ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರ ಬೆಂಬಲಿಗರಿಂದಾನೆ. ಯಾಕೆ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬ್ಯಾನರ್ ಸುಟ್ಟಾಕ್ಬಿಟ್ರು, ಅವ್ರ ಫೋಟೋಗಳನ್ನ ಸುಟ್ಟಾಕ್ಬಿಟ್ರು, ಇನ್ನೂ ಬೇರೆ ಬೇರೆ ರೀತಿಯಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಡಿ. ಸೊ ಹಾಗಾಗಿ ಕೃಷ್ಣಪ್ಪ ಅವರ ಈ ಅಸಮಾಧಾನ ಏನಿದೆ, ಈ ಬಂಡಾಯ ಏನಿದೆ, ಇದನ್ನ ಶಮನಗೊಳಿಸುವುದಕ್ಕೆ ಇಬ್ರು ಸಚಿವರನ್ನ ಕೂಡ ಕಳಿಸಿದ್ರು ಸಿಎಂ ಸಾಹೇಬರು ನಿನ್ನೆ. ಬಟ್ ಡೋಂಟ್ ಕೇರ್, ಕೃಷ್ಣಪ್ಪ ಅವರಂತೂ ಒಪ್ಕೊಂಡೇ ಇಲ್ಲ, ನೀವೇನೇ ಹೇಳಿದ್ರು ಅಷ್ಟೇ ಅಂತ ನಿಂತ್ಕೊಂಡ್ಬಿಟ್ಟಿದಾರಂತೆ. ಸೊ ಇದೆಲ್ಲದರ ಜೊತೆಗೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೃಷ್ಣಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಹೋಗಿ ಅದೇನು ಮಾತುಕತೆ ಆಗುತ್ತೆ, ಅದಾದ ನಂತರ ಮನವೊಲಿಸುವಂತ ಕೆಲಸ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಈಗ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಕೃಷ್ಣಪ್ಪನವರು ನನಗಿಲ್ದಿದ್ರು ಕೂಡ ನನ್ನ ಮಗನಿಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಬಟ್ ಅದಾಗ್ಲಿಲ್ಲ. ಈಗ ಇಷ್ಟೆಲ್ಲ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ತಣ್ಣಗಾಗ್ತಾರಾ ಮುಖ್ಯಮಂತ್ರಿಗಳು ಹೇಳಿದ್ರೆ? ಖಂಡಿತವಾಗಿಯೂ ರಾಮ್, ಹಿರಿಯ ಮತ್ತು ಹಿರಿಯರ ಕೂಟ ಮತ್ತು ಪಕ್ಷನಿಷ್ಠ ವಿಚಾರಕ್ಕೆ ಬಂದ್ರೆ ಎಂ ಕೃಷ್ಣಪ್ಪನವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಆದ್ಯತೆ ಸಿಗುತ್ತೆ, ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಈ ಬಾರಿ ಯುವ ಶಾಸಕರುಗಳಿಗೆ ಸಚಿವ ಸ್ಥಾನದ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋ ಒಂದು ಮಾತು ಕೇಳಿ ಬಂದಂತ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪನವರ ಬದಲಾಗಿ ಅವರ ಪುತ್ರ ಆಗಿರ್ತಕ್ಕಂಥ ಪ್ರಿಯಾಕೃಷ್ಣ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇತ್ತು. ಆದ್ರೆ ತಂದೆ ಮತ್ತು ಮಗನಿಗೆ ಇಬ್ಬರ ಪೈಕಿ ಒಬ್ಬರಿಗೂ ಸಹ ಸಚಿವ ಸ್ಥಾನ ಕೊಡದೇ ಇರೋದು ಎಂ ಕೃಷ್ಣಪ್ಪನವರ ಕುಟುಂಬದಲ್ಲಿ ಸಾಕಷ್ಟು ಅಸಮಾಧಾನ ಮತ್ತು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಎಂ ಕೃಷ್ಣಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೂ ಸಹ ಮುಂದಾಗಿದ್ರು. ಆದ್ರೆ ಈಗಾಗಲೇ ಅವರ ಆಪ್ತರಾಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹುದ್ದೆಗಳಿಗೆ ಈಗಾಗಲೇ ರಿಸೈನ್ ಅನ್ನ ಕೊಟ್ಟು ಬಹುದೊಡ್ಡದಂತ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟುತ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಂ ಕೃಷ್ಣಪ್ಪ ಅವರ ಮನವೊಲಿಸಲಿಕ್ಕೆ ನಿನ್ನೆ ಬೆಳಗ್ಗೆಯಿಂದಲೂ ಸಹ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು ಮತ್ತು ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕುಣಿಗಲ್ ರಂಗನಾಥ್ ಅವರು ಸಹ ಸಾಕಷ್ಟು ಪ್ರಯತ್ನವನ್ನ ಮಾಡಿ ಬೆಳಗ್ಗೆ ಅವರನ್ನ ಭೇಟಿ ಆಗ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪನವರು ಅವರ ಕೈಗೆ ಸಿಗದೇ ಬೇರೆ ಕಡೆ ಹೋಗಿದ್ರು. ಆದ್ರೆ ಸಂಜೆಯ ವೇಳೆಗೆ ಎಂ ಕೃಷ್ಣಪ್ಪನವರನ್ನ ಭೇಟಿಯಾಗಿ ಚಲುವರಾಯಸ್ವಾಮಿ ಮತ್ತು ಮಾಗಡಿ ಬಾಲಕೃಷ್ಣ ಅವರು ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಸಚಿವರ ಜೊತೆಗೆ ಕುಶಲೋಪರಿ ಚರ್ಚೆಯನ್ನ ಮಾತ್ರ ಎಂ ಕೃಷ್ಣಪ್ಪನವರು ಮಾಡಿ ತಮ್ಮ ಆಕ್ರೋಶ ಮತ್ತು ಅಸಮಾಧಾನವನ್ನ ಸಚಿವರ ಬಳಿ ಹೊರ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಎಂ ಕೃಷ್ಣಪ್ಪನವರು ಈ ಕ್ಷಣದವರೆಗೂ ಸಹ ಅವರ ಸಿಟ್ಟು ಕಡಿಮೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಎಂ ಕೃಷ್ಣಪ್ಪನವರನ್ನ ಭೇಟಿಯಾಗಿ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಎಂ ಕೃಷ್ಣಪ್ಪನವರು ಬಂಡಾಯ ಇದ್ರೆ, ಭಿನ್ನಮತವನ್ನ ಸಾರಿದ್ರೆ ಬಹುದೊಡ್ಡದಂತ ಡ್ಯಾಮೇಜ್ ಕಾಂಗ್ರೆಸ್ಗೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಇದೀಗ ಸ್ವಜಾತಿಯ ನಾಯಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವ್ರನ್ನ ಭೇಟಿಯಾಗಿ ನಮ್ಮ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಕ್ಕಿದೆ ಮತ್ತು ಕೆಲವರಿಗೆ ಈಗಾಗಲೇ ಸಚಿವ ಸ್ಥಾನವನ್ನ ಕೊಡಲಾಗಿದೆ, ನೀವು ಈ ಬಾರಿ ನಮಗೆ ಒಂದು ಅವಕಾಶವನ್ನ ಮಾಡಿಕೊಡಿ, ನೀವು ಸಮಾಧಾನವಾಗಿರಿ, ನಿಮಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನಾಗಿರ್ಬೋದು ಮತ್ತು ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಆದ್ರೆ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರ ನಡೆ ಯಾವ ರೀತಿ ಆಗಿರುತ್ತೆ ಅನ್ನೋದು ಈ ಕ್ಷಣದವರೆಗೂ ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.